ಹೃದಯಘಾತದಿಂದ ಜಾನಕಿಯವರು ವಿಧಿವಶರಾಗಿದ್ದಾರೆ ಅನ್ನೋದು. ಮಧ್ಯಾಹ್ನ 1:55ಕ್ಕೆ ಆಸ್ಪತ್ರೆಗೆ ಬಂದಿರ್ತಾರೆ ಗಾಯಕಿ. ಕಾಲು ನೋವು ತೋರಿಸಲು ಆಸ್ಪತ್ರೆಗೆ ಬಂದಿರುವಂಥ ಎಸ್ ಜಾನಕಿ ಅವರು ಇನ್ಫೆಕ್ಷನ್ ಹೆಚ್ಚಾದ ಕಾರಣ ಆಸ್ಪತ್ರೆಗೆ ಜಾನಕಿಯವರಿಗೆ ಚಿಕಿತ್ಸೆ ನೀಡಲಾಗುತ್ತೆ ಆಸ್ಪತ್ರೆಯಲ್ಲಿ. ಸಂಜೆ 7:30 ಸುಮಾರಿಗೆ ಹೃದಯಘಾತದಿಂದ ವಿಧಿವಶರಾದರು ಅನ್ನುವಂಥದ್ದು. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವಂಥ ಜಾನಕಿಯಮ್ಮ, ಎಸ್ ಜಾನಕಿಯಮ್ಮ ನಿಧನಕ್ಕೆ ಈಗ ಗಣ್ಯರ ಸಂತಾಪ ಕೂಡ ಇದೆ. ಹೃದಯಘಾತದಿಂದ 88 ವರ್ಷದ ಗಾಯಕಿ ಗಾನ ಕೋಗಿಲೆ ಜಾನಕಿಯಮ್ಮ ವಿಧಿವಶರಾದರು. 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಆಡಿದ್ದಾರೆ. 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ವಿಜೇತರು ಗಾನ ಕೋಗಿಲೆ ಎಸ್ ಜಾನಕಮ್ಮ. 88 ವಯಸ್ಸಲ್ಲೂ ಕೂಡ ಹೃದಯಘಾತ ಆಯಿತು ಅನ್ನೋದು. 17 ಭಾಷೆಗಳಲ್ಲಿ ಇವರ ಹಾಡುಗಳು ಇರುತ್ತೆ. 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಆಡಿರುವಂಥ ಜಾನಕಿಯಮ್ಮ ಒಂದು ಯುಗ ಈಗ ಅಂತ್ಯ ಆಗಿದೆ. 1938 ಏಪ್ರಿಲ್ 23ರಂದು ಜನಿಸಿರುವಂಥ ಗಾನ ಕೋಗಿಲೆ. ಇವರ ಜನನ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆ ರೆಪ್ಪಲ್ಲಿ ಅನ್ನುವುದರಲ್ಲಿ ಒಂದು ಜನನ ಆಗತ್ತೆ. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ ಆಗಿರ್ಬೋದು, ಹಿಂದಿ, ಸಿಂಹಳ, ತುಳು, ಬಡಗ, ಬಂಗಾಳಿ, ಉರ್ದು, ಸಿಂಧಿ, ಪಂಜಾಬಿ, ಕೊಂಕಣಿ, ಬಹುತೇಕ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಭಾಷೆಗಳಿದ್ದಾವೆ ಎಲ್ಲ ಭಾಷೆಗಳಲ್ಲೂ ಕೂಡ ಇವರ ಧ್ವನಿ ಇದೆ. ನಾಳೆ ಮೈಸೂರಿನಲ್ಲೇ ಎಸ್ ಜಾನಕಿಯಮ್ಮ ಅಂತ್ಯಕ್ರಿಯೆ ಆಗುತ್ತೆ. ಮಹಾರಾಜ ಕಾಲೇಜು ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಅಂತಿಮ ದರ್ಶನ ಆದ ಬಳಿಕ ಜಾನಕಮ್ಮರ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಸೊ ಅಂತ್ಯ ಸಂಸ್ಕಾರದಲ್ಲಿ ಹಲವು ಗಣ್ಯರು ಭಾಗಿಯಾಗುವಂಥ ಸಾಧ್ಯತೆ ಇರುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಅಂತ್ಯಕ್ರಿಯೆ ಆಗುತ್ತೆ. ಸೊ ಮೈಸೂರಿನಲ್ಲಿ ಯತೀಂದ್ರ ಅವರು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಸೊ ನಾಳೆ ಮೈಸೂರಿನಲ್ಲೇ ಎಸ್ ಜಾನಕಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ನಾಳೆ ಮೈಸೂರಿನಲ್ಲೇ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ.